ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಯಜಮಾನ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ತುಂಬಾ ಚೆನ್ನಾಗಿದೆ ಇವತ್ತಂತಲೇ ಹೇಳ್ಬೋದು. ಇನ್ನು ರಾಘು ಇಲ್ಲಿ ಕೇಕ್ನೆಲ್ಲ ಅರೇಂಜ್ ಮಾಡಿರ್ತಾರಲ್ವ, ಗಣಪತಿ ಕಟ್ ಮಾಡಬೇಕು, ತರುಣ್ದು ಇದಿರುತ್ತೆ ಬರ್ತಡೇ. ಸೊ ಹಾಗಾಗಿ ಅದನ್ನೆಲ್ಲ ನೋಡ್ಬಿಟ್ಟು ಅವನ ಸುದ್ದಿ ಎತ್ಬೇಡಿ, ಮನೇಲಿ ಯಾವುದೇ ಕಾರಣಕ್ಕೂ ಅವನು ಮನೆ ಒಳಗಡೆ ಎಂಟ್ರಿ ಕೂಡ ಆಗೋಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ಕೇಕ್ನ ತೊಗೊಂಡು ಹೊರಗಡೆ ಹಾಕಿಬಿಡ್ತಾನೆ. ಸೊ ಹೊರಗಡೆ ಹಾಕಿದ ತಕ್ಷಣವೇ ಅವ್ನ ಕಾಲು ಮುಂದಕ್ಕೆ ಬಿದ್ದುಬಿಡುತ್ತೆ. ಯಾಕೆಂದರೆ ತರುಣ್ ಬರ್ತಾ ಇದ್ದಾನೆ, ಯಾಕೆಂದರೆ ಗಣಪತಿ ಫೋನ್ ಮಾಡಿರ್ತಾನಲ್ಲ. ಸೊ ಹಾಗಾಗಿ ಅವನು ಯಾವಾಗ ಅದನ್ನು ನೋಡ್ಬಿಡ್ತಾನೋ ಅಲ್ಲೇ ಕುಸ್ತು ಬಿದ್ದೋಗ್ಬಿಡ್ತಾನೆ. ನನ್ನ ಸ್ನೇಹಿತ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂಡಿದ್ದೆ, ನಾನು ಒಳಗಡೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಕಡೆ ಇನ್ನು ಈ ಚೆನ್ನಾಗಿ ಡ್ರಿಂಕ್ಸ್ ಮಾಡಿಕೊಂಡು ಎಲ್ಲ ಒಳಗಡೆ ಏನು ಕೆಟ್ಟ ಯೋಚನೆಗಳಿದಾವೋ ಅದೆಲ್ಲ ಹೊರಗಡೆ ಹಾಕ್ತಿದ್ದಾನೆ ಪ್ರಣವು. ಇಲ್ಲಿ ರಾಯ್ ಒಂದೊಂದೇ ಹೊರಗಡೆ ಥರ ಪ್ರಯತ್ನ ಮಾಡ್ತಿದ್ದಾನೆ, ಯಾಕೆಂದರೆ ಜಾನ್ಸಿ ಹೇಳಿದಾಳಲ್ಲ. ಸೊ ಹಾಗಾಗಿ ಸರ್ ಯಾಕೆ ಸರ್ ಅವ್ರ ಮೇಲೆ ಅಷ್ಟೊಂದು ವೇಷ, ತುಂಬ ಒಳ್ಳೆಯರು ಸರ್ ಜಾನ್ಸಿ ಅಂತ ಹೇಳ್ಬಿಟ್ಟು ರಾಯ್ ಹೇಳ್ಬೇಕಾದಾಗ, ನೋಡಿ ರಾಯ್ ನೀವು ಅಂದ್ಕೊಂಡಿದ್ದೀರಷ್ಟೇ ಅವಳು ಒಳ್ಳೆಯಳು ಅಂತ ಹೇಳ್ಬಿಟ್ಟು, ಆದರೆ ನಮ್ಮನ್ನು ಯೂಸ್ ಮಾಡ್ಕೊಳ್ತಿರೋದು ಅಷ್ಟೇ. ಅವಳು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ನನ್ನ ಬಿಡಿಸಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇಲ್ಲ ಸರ್ ಹಾಗೇನಿಲ್ಲ ಅಂತಂದಾಗ, ಮತ್ತು ರಾಯ್ ನಮ್ಮಮ್ಮನ ಯಾಕೆ ಬಿಡಿಸಿಲ್ಲ ರಾಯ್, ನನ್ನ ಮಾತ್ರ ಯಾಕೆ ಬಿಡಿಸಿದ್ಲು, ನನ್ನಿಂದ ಅವಳಿಗೆ ಕೆಲಸ ಆಗಬೇಕು, ಅನಿತಾಯಿಂದ ತೊಂದರೆ ಆಗೋದು ತಪ್ಪಬೇಕು, ಅದಕ್ಕೆ ಅನಿತಾನ ಮದುವೆ ಮಾಡ್ಕೊ ಹೋಗು ಅಂತ ನನಗೆ ಕಳಿಸ್ತಾ ಇದ್ದಾಳೆ, ಹಾಗಾಗಿ ಅವಳು ಈ ರೀತಿ ಎಲ್ಲ ನಾಟಕ ಆಡ್ತಿರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಣವ್ ಯೋಚನೆ ಮಾಡ್ತಾ ಇರ್ತಾನೆ. ಅಂದರೆ ಆ ರೀತಿ ಅನಿತಾ ತಲೆ ತುಂಬಿ ಕಳಿಸಿರ್ತಾಳೆ. ಸೊ ಹಾಗಾಗಿ ಇವನು ಮನಸ್ಸಲ್ಲಿರೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ರಾಯಿ ಡ್ರಿಂಕ್ಸ್ ಮಾಡಿಸ್ಬಿಟ್ಟು ಚೆನ್ನಾಗಿ ಅವ್ನ ಮನಸ್ಸಲ್ಲಿರೋದನ್ನ ತಿಳ್ಕೊಳ್ತಿರೋದು. ನಂಗೆ ಅಂದಮೇಲೆ ರಾಯ್ ಇದ್ಕೊಂಡು, ಇಲ್ಲ ಸರ್ ಮೇಡಮ್ ತುಂಬ ಒಳ್ಳೆಯವ್ರು ಸರ್, ಆ ರೀತಿ ಎಲ್ಲ ಮಾಡಬಾರ್ದು ಸರ್ ಅಂತ ಹೇಳ್ಬಿಟ್ಟು ಎಷ್ಟೇ ಹೇಳಿದ್ರು ಕೂಡ, ನೋಡ್ರಾಯ್ ನೀನು ಅಂದ್ಕೊಂಡಿದ್ದೀಯ ಅಷ್ಟೇ, ಅವಳು ಎಷ್ಟು ಒಳ್ಳೆಯಳು ಕೆಟ್ಟಳು ಅಂಬದು ನಿನಗೆ ಗೊತ್ತಿಲ್ಲ, ಅವಳ ಬಗ್ಗೆ ಇನ್ನೂ ಗೊತ್ತಿಲ್ಲ ರಾಯ್ ನಿನಗೆ. ಅವಳು ಬರೀ ಯೂಸ್ ಮಾಡ್ಕೊಳ್ತಾಳೆ ಅಷ್ಟೇ ಎಲ್ಲರನ್ನೂ ಕೂಡ. ಒಂದು ವಿಷಯ ಗೊತ್ತಾ, ನಿನ್ನೂ ಕೂಡ ಅವಳು ಯೂಸ್ ಮಾಡ್ಕೋತಾ ಇರೋದು ಅಲ್ಲ, ನೀನು ಏನಾದ್ರು ಸ್ವಂತ ಮನೆ ಕೊಡಿಸ್ಕೊಟ್ಟಿದ್ದಾಳ, ಒಂದು ಸ್ವಂತ ಕಾರ್ ಕೊಡಿಸಿದಾಳ, ಯಾವಾಗಲೂ ಕಪಾಳಕ್ಕೆ ಬಾರಿಸ್ಕೊಂಡು ಚೆನ್ನಾಗಿ ನಿನ್ನ ಹೊಡ್ಕೊಂಡು ಬರೇ ಬೈಕೊಂಡು ಇರ್ತಾಳೆ ಯಾವಾಗಲೂ ಅಂತ ಹೇಳಿದಾಗ, ಸರ್ ನನ್ನ ಒಂದು ಕ್ವಾಲಿಫಿಕೇಷನ್ಗೆ ಅವರು ಕೊಟ್ಟಿರೋ ಒಳ್ಳೆ ಸಂಬಳ ಸಾಕು, ನನ್ನ ಪಕ್ಕದಲ್ಲಿ ಇಟ್ಕೊಂಡು ಕೆಲಸ ಮಾಡೋದು ಸಾಕು ಸರ್ ಅಂತ ಹೇಳ್ಬಿಟ್ಟು ರಾಯ್ ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆನ ತರುಣ ಒಂದು ಕಡೆ ಕೂತ್ಕೊಂಡು ಒಂದು ಪತ್ರ ಬರೀತಿದ್ದಾನೆ. ಸೊ ಆ ಪತ್ರ ಏನು ಎತ್ತ ಅಂತೇಳಿ ಕೊನೆವರೆಗೂ ನೋಡಿ ತುಂಬ ಗೊಳಾಡ್ಕೊಂಡು ಹತ್ಕೊಂಡು ಬೇಜಾರು ಮಾಡಿಕೊಂಡು ಈ ಪತ್ರನ ಬರೀತಿದ್ದಾನೆ. ಸೊ ಅಷ್ಟರಲ್ಲೇ ಒಂದೇ ಸಮ ಇಲ್ಲಿ ಸಂಗೀತ ಫೋನ್ ಮಾಡ್ತಾ ಇರ್ತಾಳೆ. ಹಗ್ಲೆಲ್ಲ ಫೋನ್ ಕಟ್ ಮಾಡ್ತಲೇ ಇರ್ತಾನೆ. ಸೊ ಆದರೂ ಕೂಡ ಒಂದು ಸರಿ ಫೋನ್ನ ರಿಸೀವ್ ಮಾಡ್ತಾನೆ. ತರುಣ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನೀನು, ಏನಾಗಿದೆ ನಿನಗೆ ಅಂತ ಹೇಳ್ಬಿಟ್ಟು ಸಂಗೀತ ಕೇಳ್ತಾ ಇರ್ತಾಳೆ. ನೋಡು ಸಂಗೀತ, ನನಗೆ ಏನಾಗಿದೆ ಏನು ಕತೆ ಅಂತ ನೀನು ಕೇಳಬೇಡ, ದಯವಿಟ್ಟು ನನಗೆ ಫೋನ್ ಮಾಡಬೇಡ, ನೋಡು ನನ್ನ ದಯವಿಟ್ಟು ಮರ್ತುಬಿಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಏನಾಯಿತು ತರುಣ್ ನಿನಗೆ ಅಂತ ಅಂದಾಗ, ಏನಿಲ್ಲ ನನಗೆ ಬೇಡ ಫೋನ್ ಮಾಡೋದು ಅಂತ ಹೇಳ್ತಾನೆ. ಏನಾಯ್ತು ಹೇಳು ಅಂತಂದಾಗ, ನಾನು ರಾತ್ರಿ ಮನೆ ಹತ್ರ ಬಂದಿದ್ದೆ, ಎಲ್ಲ ಕೇಳಿಸ್ಕೊಂಡೆ ರಾಘು ಮಾತಾಡಿದ್ದು ಅಂತ ಹೇಳ್ಬಿಟ್ಟು ತರುಣ್ ಹೇಳ್ತಾನೆ. ಹಾಗಾದರೆ ನೀನು ಮನೆ ಹತ್ರ ಬಂದಿದ್ದ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಹೌದು ನಾನು ಮನೆ ಹತ್ರನೇ ಬಂದಿದ್ದೆ, ರಾತ್ರಿ ಅಣ್ಣ ಮಾತಾಡಿದ್ದು ನಿಮ್ಮ ಅಣ್ಣ ಎಲ್ಲ ಕೇಳಿಸ್ಕೊಂಡೆ, ಅಂದರೆ ನನ್ನ ಸ್ನೇಹಿತ. ಸೊ ಹಾಗಾಗಿ ನನಗೆ ಯಾವತ್ತೂ ಫೋನ್ ಮಾಡಬೇಡ, ನೋಡು ನನ್ನ ಪ್ರೀತಿ ಮಾಡಿ ದೊಡ್ಡ ತಪ್ಪು ಮಾಡಿದೆ ಅಂತ ಅನ್ನಿಸ್ಬಿಡ್ತು ನನಗೆ. ಸೊ ಹಾಗಾಗಿ ನೋಡು ನನ್ನ ಮರ್ತು ಬಿಡು, ದಯವಿಟ್ಟು ನನಗೆ ಫೋನ್ ಮಾಡಬೇಡ ಅಂತೇಳಿ ಫೋನ್ನ ಕಟ್ ಮಾಡಿ ಅಳ್ತಾ ಇರ್ತಾನೆ. ಸಂಗೀತ ಒಂದು ಕಡೆ ಅಳ್ತಾ ಇರ್ತಾಳೆ, ತುಂಬ ಫೀಲ್ ಮಾಡ್ಕೊಂಡಿರ್ತಾಳೆ. ಸೊ ತುಂಬಾ ಬೇಜಾರಾಗಿರುತ್ತೆ ಅವಳಿಗೂ ಕೂಡ. ಸೊ ಇಲ್ಲಿ ಒಂದು ಕಡೆ ರಾಘವೇಂದ್ರ ಹೊರಗಡೆ ಕೂತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಜಾನ್ಸಿ ಬರ್ತಾಳೆ. ರಘು ಯಾಕೆ ಈ ರೀತಿ ಆಡ್ತಾ ಇದೆಯಾ, ತರುಣ್ ಏನು ಮಾಡಿದ್ದಾನೆ ನಿನಗೆ, ಯಾಕೆ ಅವನ ಮೇಲೆ ಇಷ್ಟೊಂದು ಹುರ್ಕೋತಾ ಇದೆಯಾ, ಅವನು ಒಳ್ಳೆ ಸ್ನೇಹಿತ ಅಲ್ವಾ ನಿನಗೆ, ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತಿದ್ಯಾ ಅಂತೇಳಿ ಕೇಳ್ತಾಳೆ. ನೋಡಿ ಮೇಡಮ್, ದಯವಿಟ್ಟು ಅವನ ಸುದ್ದಿ ಈ ಮನೇಲಿ ಎತ್ಕೂಡ್ದು, ಅವನ ಬಗ್ಗೆ ಯಾರು ಮಾತಾಡೋದು ಬೇಡ, ದಯವಿಟ್ಟು ಅವನ ಸುದ್ದಿ ಮಾತಾಡ್ದಲ್ಲಿದ್ದರೆ ತುಂಬ ಒಳ್ಳೆಯದು ಮೇಡಮ್ ಅಂತೇಳಿ ಹೇಳ್ತಾನೆ. ಅಲ್ಲ ರಘು, ಅವನ ಬಗ್ಗೆ ನೀನು ಎಷ್ಟೊಂದೆಲ್ಲ ನೆನ್ನೆ ಹೊಗಳದೆ, ಇನ್ನು ನಮ್ಮನೇಲಿ ಅವನಿದ್ರೆ ನಂಗೆ ಲಕ್ಕು, ಅವನಂದರೆ ನನಗೆ ತುಂಬ ಇಷ್ಟ, ಅವನಿದ್ರೇ ಎಲ್ಲ ನನಗೆ, ಅವನೇ ನನಗೆ ಸರ್ವಸ್ವ, ಅವನೇ ಎಲ್ಲ ನನಗೆ ಅಂತ ಹೇಳಿದವರು, ಈಗ ನೋಡಿದ್ರೆ ಅವನ ಸುದ್ದಿನೇ ಎತ್ತಬೇಡಿ ಮನೇಲಿ ಅಂತ ಹೇಳ್ತಾ ಇದೆಯಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳು ರಘು ಅಂತ ಹೇಳ್ಬಿಟ್ಟು ಜಾನ್ಸಿ ಕೇಳ್ತಾಳೆ.
ಕೇಳಿದಾಗ ಇಲ್ಲ ನನಗೆ ಹೇಳಲೇಬೇಕು ಅಂತ ಹೇಳ್ಬಿಟ್ಟು ಪದೇ ಪದೇ ಕೇಳಬೇಕಾದಾಗ ನೋಡಿ ಮೇಡಮ್ ಅವನ ಸುದ್ದಿ ಎತ್ಕೂಡ್ದು ಅಂತೇಳಿ ಕೋಪ ಮಾಡ್ಕೊಂಡು ಹೊರಟೋಗ್ತಾನೆ ರಾಘು. ಸೊ ಇಲ್ಲಿ ಒಂದು ಕಡೆಯಿಂದ ಅಷ್ಟರಲ್ಲೇ ಸಂಗೀತ ಬರ್ತಾಳೆ. ಸಂಗೀತ ಬಂದು ಅದಕ್ಕೆ ಅಣ್ಣ ಇದಕ್ಕೆಲ್ಲ ಕೋಪ ಮಾಡ್ಕೊಂಡಿರೋದಕ್ಕೆ ನಾನೇ ಕಾರಣ ಅದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸಂಗೀತ, ನಿಮ್ಮ ಅಣ್ಣ ಕೋಪ ಮಾಡ್ಕೊಳ್ಳೋದಕ್ಕೆ ನೀನೇ ಕಾರಣ ಆಗ್ತೀಯಾ, ಏನು ಹೇಳು ಅಂತ ಹೇಳ್ಬಿಟ್ಟು ಕೇಳಿದಾಗ ಅದಕ್ಕೆ ಅದೇನಾಯಿತು ಅಂತಂದರೆ ಅದಕ್ಕೆ ನಾನು ತರುಣು ಇಷ್ಟಪಡ್ತಾ ಇದ್ದೀವಿ ಅಂತ ಕೂಡ ಹೇಳಿಬಿಡ್ತಾಳೆ ಝಾನ್ಸಿ ಮುಂದೆ. ಹಂಗೆ ಹೇಳಿದ ತಕ್ಷಣವೇ ಎಂಥ ಕೆಲಸ ಮಾಡಿದೆ ಸಂಗೀತ ನೀನು ಅಂತ ಹೇಳ್ಬಿಟ್ಟು ಝಾನ್ಸಿ ಫೀಲ್ ಮಾಡ್ಕೋತಾಳೆ. ಅದಕ್ಕೆ ಏನೋ ಆಗೋಯ್ತು ಅದಕ್ಕೆ ಅಂತೇಳಿ ಅಂದಾಗ, ಆದರೆ ಇದನ್ನೆಲ್ಲ ಮಾಡಿದೆಯಲ್ವಾ, ಮುಚ್ಚಿಡ್ರೋದು ತಪ್ಪಲ್ವಾ, ನೀನು ಹೇಳಬೇಕು ತಾನೇ ಅಣ್ಣನ ಕೈಲಿ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ. ಸೊ ಅದೆಲ್ಲ ಆದಮೇಲೆ ಝಾನ್ಸಿ ಹೇಳ್ತಾಳೆ, ಮತ್ತು ನಾನು ಇವಾಗ ತರುಣ್ ಎಲ್ಲಿದ್ದಾನೆ ಅಂತೇಳಿ ಝಾನ್ಸಿ ಕೇಳಿದಾಗ ಈ ರೀತಿ ನನಗೆ ಫೋನ್ ಮಾಡಿದ್ದ, ನನಗೆ ಯಾವತ್ತೂ ಫೋನ್ ಮಾಡಬೇಡ ಅಂತೇಳಿ ಸಿಟ್ಟು ಮಾಡಿಕೊಂಡು ಫೋನ್ನ ಹಿಟ್ಟ ಹತ್ತಿಗೆ ನನ್ನ ಪ್ರೀತಿ ಮಾಡಿರೋದೇ ತಪ್ಪನ ಥರ ಮಾತಾಡಿದೆ ತರುಣು. ಅವನು ತುಂಬ ಬೇಜಾರದಲ್ಲಿ ಹತ್ಕೊಂಡು ನನಗೆ ಫೋನ್ ಮಾಡಿಬಿಟ್ಟು ನಾನೇ ಫೋನ್ ಮಾಡಿದೆ ರಿಸೀವ್ ಮಾಡಿಬಿಟ್ಟು ಈ ರೀತಿ ಹೇಳ್ದ ಅತ್ತಿಗೆ ನಂಗೆ ತುಂಬ ಭಯ ಆಗ್ತಿದೆ ಅತ್ತಿಗೆ ಅಂತ ಕೂಡ ಹೇಳ್ಕೊಂಡು ಅವ್ರ ಅತ್ತಿಗೆನ ಹಗ್ ಮಾಡ್ಕೋತಾಳೆ. ಅವ್ರ ಅತ್ತಿಗೆ ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡ ಸುಮ್ಮನಿರು ಅಂತ ಸಮಾಧಾನ ಮಾಡ್ತಾಳೆ ನಾದ್ನಿಗೆ. ಸೊ ಇಲ್ಲಿ ಒಂದು ಕಡೆನ ಗಣಪತಿನೂ ಲಲಿತಾ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ರೋಡಲ್ಲಿ ಬರ್ತಾ ಇರ್ತಾರೆ. ಇವತ್ತೇನೋ ಒಂಥರ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದಿದ್ದಕ್ಕೆ ಏನೋ ಒಂಥರ ಖುಷಿ ಆಗ್ತಿದೆ ಲಲಿತಾ, ಎಲ್ಲ ಸರಿ ಹೋಗ್ತಿದೇನೋ, ಇನ್ಮೇಲೆ ಏನು ಪ್ರಾಬ್ಲಮ್ ಆಗಲ್ವೇನೋ ಅಂತ ಅನ್ನಿಸ್ತಿದೆ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ. ಹೌದು ರೀ, ಎಲ್ಲ ಸರಿ ಹೋಗಿದೆ ಅಲ್ವಾ, ಇನ್ನೇನು ರಾಘು ಜೀವನ ಸರಿ ಹೋಯ್ತು, ಪಲ್ಲವಿ ಜೀವನ ಸರಿ ಹೋಯ್ತು, ನಾವು ಎಲ್ಲರೂ ಖುಷಿಯಾಗಿದ್ದೀವಿ, ಇನ್ನು ಸಂಗೀತದೊಂದು ಮದುವೆ ಮಾಡಿಬಿಟ್ರೆ ಎಲ್ಲ ಆಗೋಯ್ತಲ್ಲ, ಇನ್ನೇನು ಪ್ರಾಬ್ಲಮ್ ಇಲ್ವಲ್ಲ ಅಂತೇಳಿ ಲಲಿತಾ ಹೇಳ್ತಾ ಇರ್ತಾಳೆ. ಹೌದು ಕಣೆ, ಎಲ್ಲ ಸರಿ ಹೋಯ್ತು ಕಣೆ, ಇನ್ಮೇಲೇನು ಟೆನ್ಷನ್ ಇಲ್ಲ ಅಂತ ಗಣಪತಿ ಹೇಳ್ತಾ ಇರ್ತಾರೆ. ಆಮೇಲೆ ತಗೊಳ್ಳಿ ಪ್ರಸಾದ ತಿನ್ಕೊಳ್ಳಿ ಅಂತೇಳಿ ಪ್ರಸಾದನ ಕೊಡ್ತಾಳೆ ಲಲಿತಾ ಗಣಪತಿಗೆ. ಆ ಪ್ರಸಾದನ ಇಸ್ಕೊಂಡು ಅವರು ಕೂಡ ತಿಂತಾರೆ. ಮತ್ತು ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆ ತರುಣು ಬ್ಯಾಗ್ ತೊಗೊಂಡು ಒಂದು ಕಡೆ ಹೊರಟು ಹೋಗ್ತಾ ಇದ್ದಾನೆ ಲೆಟ್ರ್ ಬರೆದಿದ್ದು ಆದಮೇಲೆ. ಆಮೇಲೆ ರಾಘು ಹೇಳಿದ್ನಲ್ವಾ, ನನ್ನ ಜೀವನದಲ್ಲಿ ಇರಬೇಡ, ನನ್ನ ಯಾವತ್ತೂ ಮಾತಾಡಿಸ್ಬೇಡ, ನನ್ನ ಯಾವತ್ತೂ ಸ್ನೇಹಿತ ಅಂತ ಕರಿಬೇಡ, ನೀನು ನಿನ್ನ ನಂಬಿಕೆ ದ್ರೋಹಿ ಅಂತ ಬೈದಿರ್ತಾನಲ್ವ, ಅದನ್ನು ನೆನೆಸ್ಕೊಂಡು ಫೀಲ್ ಮಾಡಿಕೊಂಡು ಒಂದು ಬ್ಯಾಗ್ನ ನೇತಾಕೊಂಡು ಹೋಗ್ತಾ ಇರ್ತಾನೆ. ಸೊ ಅಲ್ಲಿ ಇನ್ನೊಬ್ರು ಯಾರೋ ಬರ್ತಾರೆ, ರಾಘು ಮನೆ ಕಡೆಯಲ್ಲರು ಯಾರನೋ. ಅವ್ರು ಬಂದ ತಕ್ಷಣ ಒಂದು ಲೆಟ್ರ್ ಬರೆದಿರ್ತಾನಲ್ವ, ಇದನ್ನು ರಾಘು ಕೊಡು ಮಗ, ನನಗೆ ಟೈಮ್ ಇಲ್ಲ ಹೋಗೋಕ್ಕೆ, ನೀನೇ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಇನ್ನೇನು ಸರಿ ಆಯಿತು ಅಂತೇಳಿ ಅವ್ನು ಇಸ್ಕೊಂಡು ಬರ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಚರ್ಚೆ ನಡೀತಾ ಇರುತ್ತೆ, ಯಾರ್ದು ಝಾನ್ಸಿ ಏನು ರಾಘು ಇಬ್ರು. ಅಲ್ಲ ರಾಘು, ನೀನು ಏನು ಹೇಳ್ತಿದ್ಯಾ? ನನಗೆ ಅವನು ಅಷ್ಟು ಒಳ್ಳೆನೋ ಇಷ್ಟು ಒಳ್ಳೆನೋ ಅಷ್ಟು ಒಳ್ಳೆ ಸ್ನೇಹಿತ ಅಂತೆಲ್ಲ ಹೇಳ್ತಿದ್ದಲ್ವ. ಅಲ್ಲ ರಾಘು, ಪ್ರೀತಿ ಮಾಡಿರೋದು ಏನು ತಪ್ಪಿದೆ ಹೇಳು ಹೋಗಲಿ, ಅಲ್ಲ ತಪ್ಪಾದರೂ ಏನಿದೆ ಅಂತ ಹೇಳಿದಾಗ, ನೋಡಿ ಮೇಡಮ್, ನನ್ನ ಮನೆನ ಕಾದ್ಕೊಂಡಿರ್ತಾನೆ, ನಾನು ಎಲ್ಲನ ಹೋದರೆ, ನಾನು ಇಲ್ಲ ಅಂತಂದ್ರೂ ಕೂಡ ಅವನು ನನ್ನ ನೋಡ್ಕೊತಾನೆ, ನನ್ನೇ ಸ್ನೇಹಿತ ಮೇಡಮ್, ಅವನು ಈ ರೀತಿ ದ್ರೋಹ ಮಾಡಿದ್ದೇನೆಂದರೆ ಬೇಜಾರಾಗಲ್ವಾ ಮೇಡಮ್ ಅಂತಂದಾಗ, ನೋಡು ರಾಘು, ನೀನು ಬೇರೆ ಕಡೆ ಗಂಡನ ನೋಡ್ತಾ ಇದೀಯ, ಓಕೆ, ಅವನು ಏನಂತಾನೆ ನಿನಗೆ ಗೊತ್ತಿರಲ್ಲ, ನಿನ್ನ ತಂಗಿನ ಹೋಗಿ ದಾರೆ ಎರೆದು ಕೊಡ್ತೀಯ, ಆದರೆ ಇವನು ಏನಂತ ನಿನಗೆ ಚೆನ್ನಾಗಿ ಗೊತ್ತು, ಅವ್ನು ಏನಂತನೂ ಗೊತ್ತು, ಅವ್ನ ಸ್ವಭಾವನೂ ಗೊತ್ತು, ಅವ್ನ ಕ್ಯಾರೆಕ್ಟ್ರು ಗೊತ್ತು, ಅವನಿಗೆ ಕೊಟ್ಟು ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ಬಿಟ್ಟು ಝಾನ್ಸಿ ಕೇಳ್ತಾ ಇರ್ತಾಳೆ. ಅವಳು ಕೇಳೋದ್ರಲ್ಲಿ ಕರೆಕ್ಟಾಗಿ ಇದೆ. ಸೊ ಹಂಗಂದ ತಕ್ಷಣ ರಾಘು ಇದ್ಕೊಂಡು, ಮೇಡಮ್ ಏನು ಹೇಳಿ ಮೇಡಮ್, ಅವನು ಒಳ್ಳೇನಂತ ಹೇಳ, ಅವನು ನನಗೊಳ್ಳೆ ಸ್ನೇಹಿತ, ಬೆಸ್ಟ್ ಫ್ರೆಂಡ್ ಅಂತ ಹೇಳ, ಮತ್ತು ನನ್ನ ಸಂಗೀತನ ಪ್ರೀತಿ ಮಾಡಿದ್ದಾನಂತ ಹೇಳ, ಏನಂತ ಅವನ ಮೇಲೆ ಹೇಳಿ, ನಾನು ಎಲ್ಲನೂ ಹೇಳಿದ್ದಾನೆ, ಆದರೆ ಅವ್ನ ಪ್ರೀತಿ ವಿಷಯ ಮುಚ್ಚಿಟ್ಟಿದ್ದಾನಲ್ವ, ನನಗದು ತುಂಬ ಬೇಜಾರ ಮೇಡಮ್ ಅಂತ ಹೇಳ್ಬಿಟ್ಟು ರಾಘು ಕೂಲ್ ಆಗಿದ್ದಾನೆ ಸ್ವಲ್ಪ. ಅಂದರೆ ಅವ್ನು ಮುಚ್ಚಿಟ್ಟಿರೋದೇ ಒಂದು ಸುಮ್ಮನೆ ಬೇಜಾರಾಗಿ ಹೋಗ್ಬಿಟ್ಟಿದೆ ಅವನಿಗೆ. ಆದರೂ ನಿಮ್ಮ ಹತ್ರ ಹೇಳೋಕ್ಕೆ ಒಂದು ಭಯಪಟ್ಟಿರ್ಬೋದಲ್ಲ ರಾಘು, ಸ್ನೇಹಿತನ ಹತ್ರ ಹೇಗೆ ಹೇಳ್ಕೊಳ್ಳಿ ಅನ್ನೋದು ಅವನಿಗೆ ಮುಜುಗರ ಇದ್ದೇ ಇರುತ್ತಲ್ವ ರಾಘು ಅಂತ ಹೇಳ್ಬಿಟ್ಟು ಇಲ್ಲಿ ಝಾನ್ಸಿ ಹೇಳ್ತಾಳೆ. ಸೊ ಆದರೂ ಕೂಡ ಅವ್ನು ಮುಚ್ಚಿಡ್ರೋದು ತಪ್ಪಲ್ವ ಮೇಡಮ್ ಅಂತ ಹೇಳ್ಬಿಟ್ಟು ರಾಘು ಹೇಳ್ತಾನೆ. ಸೊ ಅವನ ಮೇಲೆ ತುಂಬಾ ಒಳ್ಳೆ ಅಭಿಪ್ರಾಯನೇ ಇದೆ. ಸೊ ಆದರೆ ಅವ್ನು ಮುಚ್ಚಿಟ್ಟಿದ್ದಾನ ಒಂದೇ ಒಂದು ಕಾರಣಕ್ಕೋಸ್ಕರ ರಾಘು ಈ ರೀತಿ ಕಿರ್ಚಾಡೋದು, ಅವನ ಮೇಲೆ ದ್ವೇಷ ಮಾಡೋದು ಮಾಡ್ತಾ ಇದ್ದಾನೆ ಅಷ್ಟೇನೆ. ಆದರೂ ಝಾನ್ಸಿ ಬಿಡ್ತಾಳ, ಅದನ್ನೆಲ್ಲ ಅರ್ಥ ಮಾಡಿಸ್ತಾಳವಳು. ಇನ್ನು ಅದೆಲ್ಲ ಮಾತಾಡಬೇಕಾದಾಗ ಲೆಟ್ರ್ ಕೊಟ್ಟಿರ್ತಾನಲ್ವ ತರುಣು, ಅವ್ರು ಬಂದುಬಿಟ್ಟು ಲೆಟ್ರನ್ನ ಕೊಡ್ತಾರೆ. ಇದನ್ನು ತರುಣ ಕೊಟ್ಟ ಲೆಟ್ರು ಅಂತ ಹೇಳಿಬಿಟ್ಟು ಅದನ್ನು ಓಪನ್ ಮಾಡಿ ನೋಡಿದಾಗ
ಆಯ್ ಮಗ ಅಂತ ಹೇಳಿಬಿಟ್ಟು ಮಾತಾಡಿಸಿ ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ ಮಗ ಅಂತೆಲ್ಲ ಅದರಲ್ಲಿ ಬರೆದಿರ್ತಾನೆ. ಸೊ ಇನ್ನು ಅದನ್ನೆಲ್ಲ ಓದ್ಬಿಟ್ಟು ರಾಘುಗೆ ತುಂಬ ಶಾಕ್ ಆಗಿಬಿಡುತ್ತೆ. ಶಾಕ್ ಆಗಿಬಿಟ್ಟು ಏನು ಮಾಡ್ತಾನೆ ಏನು ಕತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ ನೀವೆಲ್ಲರೂ ಕೂಡ ಕಾದು. ನಾಳೆ ನೋಡಿದ್ರೆ ನಿಮ್ಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಈ ಸಂಚಿಕೆನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾಳೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಾಘು ಕೂಡ ಚೇಂಜ್ ಆಗ್ತಾನೆ. ರಾಘುನ ಯಾವ ರೀತಿ ಒಂದು ಮಾಡ್ತಾರೆ, ಸಂಗೀತನ ತರುಣ್ನ ಯಾವ ರೀತಿ ಒಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತೆ ಕಾದು. ಅಲ್ಲೇವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.